ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಒಂದು ಒಳ್ಳೆ ವೆಜ್ ಬಾತ್ ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಕ್ಯಾರೆಟು, ಬೀನ್ಸು ಮತ್ತು ಪೊಟ್ಯಾಟೊ ಮೂರನ್ನು ಚೆನ್ನಾಗಿ ವಾಶ್ ಮಾಡಿ, ಅದಾದಮೇಲೆ ಸಣ್ಣ ಸಣ್ಣದಾಗಿ ವೆಜ್ ಬಾತಿಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆಯಿತಾ. ಯಾವುದೇ ವೆಜಿಟೇಬಲ್ ಆಗಲಿ ನೀವು ಕಟ್ ಮಾಡಿದ ನಂತರ ಸಹ ಉಪ್ಪಲ್ಲಿ ಹಾಕಿ ಒಂದು 2 ನಿಮಿಷ ಬಿಟ್ಟು ಒಂದು 3-4 ನೀರಲ್ಲಿ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಿ, ತುಂಬಾ ಒಳ್ಳೆಯದು ಹೆಲ್ತಿಗೆ. ಅದಾದಮೇಲೆ ನಾನಿಲ್ಲಿ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಆ ಕಾಯಿ ತುರಿಗೆ 1 ಸ್ಪೂನು ಸೋಂಪು, ಆಮೇಲೆ 1-2 ಪೀಸ್ ಚಕ್ಕೆ, 2 ಲವಂಗ, ಒಂದು 5-4 ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ, 1 ಸ್ಪೂನ್ ಕೊತ್ತಂಬರಿ ಕಾಳು, ಇದಿಷ್ಟನ್ನು ಹಾಕಿ ನಾನಿಲ್ಲಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ತುಂಬ ನೈಸಾಗಿ ಆಗಬೇಕಂತಿಲ್ಲ, ಸ್ವಲ್ಪ ತರ್ತರಿಯಾಗಿದ್ರೇ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ನೀವು ಅಷ್ಟೇ ತರ್ತರಿಯಾಗಿ ರುಬ್ಕೊಳ್ಳಿ, ತುಂಬಾ ಸೂಪರಾಗಿ ಬರುತ್ತೆ ಇದು. ಅದಾದಮೇಲೆ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಎರಡನ್ನೂ ಇಟ್ಕೊಂಡು ಅದಕ್ಕೆ ನೀವು ಸ್ವಲ್ಪ ಜೀರಿಗೆನ ಹಾಕಿ, ಅದಾದಮೇಲೆ ಆನಿಯನ್ ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ, ಅದಾದಮೇಲೆ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿರ್ತೀರಲ್ವ, ಸೊ ಎಲ್ಲ ವೆಜಿಟೇಬಲ್ಸ್ ಹಾಕಿ, ಅದಾದಮೇಲೆ ನಾನಿಲ್ಲಿ ಬಟಾಣಿನ ನೈಟೇ ನೆನೆಸಿಟ್ಕೊಂಡಿದ್ದೆ, ಆ ಬಟಾಣಿನೂ ಸಹ ಇದಕ್ಕೆ ಹಾಕಿದ್ದೀನಿ. ಆಮೇಲೆ ಟೊಮ್ಯಾಟೊ ಫಸ್ಟೇ ಹಾಕಿ ಫ್ರೈ ಮಾಡಬೇಕು ಹಾಗೆಲ್ಲ ಏನೂ ಇಲ್ಲ, ವೆಜಿಟೇಬಲ್ ಜೊತೆನೇ ಟೊಮ್ಯಾಟೊನೂ ಹಾಕಬೇಡಿ, ಎಲ್ಲನೂ ಹಾಕಿ ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಎಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಅಂತಂದರೆ ವೆಜಿಟೇಬಲ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಅದಾದಮೇಲೆ ಅದ್ರ ಜೊತೆನೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇರುತ್ತಲ್ವ, 1 ಸ್ಪೂನ್ ಅದನ್ನು ಹಾಕಿ, ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಸಹ ಹಸಿ ವಾಸನೆ ಹೋದರೆ ಆಯಿತು ಜಿಂಜರ್ ಗಾರ್ಲಿಕ್ದು. ಅದಾದಮೇಲೆ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ವ ಮಸಾಲ, ಅದಷ್ಟು ಮಸಾಲಾನ ಹಾಕಿ ಅದು ಆಯಿಲ್ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಒಗ್ಗರಣೆ ಕೊಡೋಕ್ಕೆ ಯಾವುದೇ ತರಹ ಗರಂ ಮಸಾಲಾನ ಯೂಸ್ ಮಾಡಿಲ್ಲ, ಮತ್ತು ಯಾವುದೇ ತರಹ ಪೌಡ್ರನ್ನು ಸಹ ಯೂಸ್ ಮಾಡ್ತಾ ಇಲ್ಲ. ಇದಿಷ್ಟರಲ್ಲೇ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ. ನೀರು ಅಷ್ಟೇ, ನೀವು ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅಷ್ಟೇ ಹಾಕಿದರೆ ಸಾಕು. ಬೇಕು ಅಂತಂದರೆ ವೆಜಿಟೇಬಲ್ ಸ್ವಲ್ಪ ಜಾಸ್ತಿ, ತುಂಬಾ ಜಾಸ್ತಿ ಹಾಕ್ಕೊಂಡಿದ್ದೀರಾ ಅಂದರೆ ಒಂದು 1/2 ಗ್ಲಾಸ್ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಗಟ್ಟಿಯಾಗಿ ಬರ್ಬೋದು. ಬಟ್ ಒಂದು ಅರ್ಧ ಗ್ಲಾಸು ಇಲ್ಲ ಒಂದು 1/4 ಗ್ಲಾಸ್ ಜಾಸ್ತಿ ಹಾಕೋದ್ರಿಂದ ರೈಸ್ ಏನು ಸಾಫ್ಟ್ ಆಗಲ್ಲ, ಬಟ್ ತುಂಬ ಉದುರಾಗಿ ನಿಮಗೆ ಬೇಕು ಅಂತಂದರೆ 1 ಗ್ಲಾಸಿಗೆ 2 ಗ್ಲಾಸ್ ಹಾಕ್ಕೊಂಡು ಒಂಚೂರು ಮೇಲ್ಗಡೆಯಿಂದ ಜಾಸ್ತಿ ಹಾಕ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಬಾಯ್ಲ್ ಹಾಕ್ಬಿಡಿ, ಯಾಕಂದರೆ ನಾವೇನು ಮಸಾಲ ಆಗಿರ್ತೀವಲ್ವ, ಸೊ ಅದೆಲ್ಲ ಚೆನ್ನಾಗಿ ಆಯಿಲಲ್ಲಿ ಬಿಟ್ಕೊಂಡಾದ್ಮೇಲೆ ಒಳ್ಳೆ ಫ್ಲೇವರ್ ಬರುತ್ತೆ ನಿಮಗೆ. ಅದಾದಮೇಲೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡ್ಬಿಡಿ ರುಚಿಗೆ, ಇವಾಗಲೇ ಉಪ್ಪೆಲ್ಲ ಸೇರಿ ಟೇಸ್ಟ್ ನೋಡಿ ಇಟ್ಕೊಂಡ್ಬಿಡಿ. ಅದಾದಮೇಲೆ ರೈಸ್ ತೊಳೆದು ಡೈರೆಕ್ಟಾಗಿ ಹಾಕಿಬಿಡಿ. ಅದಾದಮೇಲೆ ಮತ್ತೆ ರೈಸನ್ನು ನೀವು ನೆನೆಸಿಡಬೇಕು ಹಾಗೇನೂ ಇಲ್ಲ, ಹಾಕ್ಬಿಡಿ. ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದ್ದು ವೆಜ್ ಬಾತ್ ಅಂತಲೇ ಹೇಳ್ಬೋದು, ಪಟ್ಟಂತ ಆಗೋಗ್ಬಿಡುತ್ತೆ. ಮಸಾಲ ಕಾಯಿ ತುರಿ ಏನು ಜಾಸ್ತಿ ಮಸಾಲ ಇಲ್ಲ, ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲರೂ. ಅದಾದಮೇಲೆ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ತೋರಿಸ್ತಿದ್ದೀನಿ ನಿಮಗೆ ಎಷ್ಟು ಉದುರಾಗಿ ಬಂದಿತ್ತು ಅಂತ, ನೀವೇ ನೋಡ್ಬೋದು. ಅಷ್ಟು ಬಿಡಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು, ಎಲ್ಲರಿಗೂ ಇಷ್ಟ ಆಗುತ್ತೆ. ಬಟ್ ಸ್ವಲ್ಪ ಏಜ್ ಆದವರೆಲ್ಲ ಇದ್ದರೆ ನೀವೇನು ಮಾಡಿ ಅಂದರೆ ಸ್ವಲ್ಪ ಒಂದು 1/2 ಗ್ಲಾಸ್ 3/4 ಗ್ಲಾಸ್ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಬಟ್ ನಿಮ್ಗೆ ಪರ್ಫೆಕ್ಟ್ ಹೋಟೆಲ್ ಸ್ಟೈಲಲ್ಲಿ ಬೇಕಂತಂದರೆ ನೀವು ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸಿಕ್ಕಾಪಟ್ಟೆ ಬಿಸಿ ಇತ್ತು, ಹಾಗಾಗಿ ನನಗೆ ಇಲ್ಲಿ ಉಲ್ಟಾ ಹಾಕಲಿಕ್ಕೆ ತುಂಬ ಬಿಸಿ ಇತ್ತಲ್ವ, ಹಿಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಅದ್ರ ಜೊತೆ ಮೊಸರು ಬಜ್ಜಿ ಹಾಕ್ಕೊಂಡು ಸೈಡ್ 1-2 ಬಜ್ಜಿ ಇದ್ಬಿಟ್ರೆ ಸೂಪರ್ ಆಗಿರುತ್ತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ, ಚೆನ್ನಾಗಿರಿ.